ಯಾಕೆ ಇವತ್ತು ಒಳಗೆ ಮಲ್ಕೊಳ್ಳೋದು ಬೇಡವಾ? ಬೇಡ ರೀ, ಅದು ಸೇಳಿದ್ಯವ್ವ ಬಂದು ಸೇರ್ಕಣೈತಿ ಮನೆಗೆ. ಅದಕ್ಕೆ ಇವತ್ತು ಮಂತ್ರವಾದಿನ ಕರೆಸ್ತಾ ಇದೀವಿ. ನಿಮಗೆ ನಿದ್ದೆ ಬಂದ್ರೆ ಎಲ್ಲಾದ್ರೂ ಬೇರೆ ಮನೆಗೆ ಹೋಗಿ ಮಲ್ಕೋಗ್ರಿ, ಇಲ್ಲಾಂದ್ರೆ ಅಲ್ಲಿ ಹೊಲ್ದಾಗೆ ಅಲ್ಲಿ ಶೆಡ್ ಐತಲ್ಲ, ನೀವು ಮಂಚೆ ಮದುವೆಗಿನ ಮುಂಚೆ ಅಲ್ಲೆಲ್ಲ ಮಲ್ಕೊಂತಿದ್ರಲ್ಲ, ಅಲ್ಲೋಗಿ ಮಲ್ಕೊಳ್ರಿ. ಇವತ್ತು ದೆವ್ವ ಓಡ್ಸಕ್ಕೆ ಮಂತ್ರವಾದಿನ ಕರೆಸ್ತಾ ಇದೀವಿ, ನಾನು ರಾಣಿನೂ ಸೇರ್ಕೊಂಡು. ಅದಕ್ಕೆ ಈ ಮನೆಗೆ ಮಲ್ಕೊಳ್ಳೋದು ಬೇಡ. ದೆವ್ವನ ನಿಜವಾಗ್ಲೂ ಸೇಳಿ ದೆವ್ವಗಳೇನೆ? ನೀನು ಏನು ಹೇಳ್ತಾ ಇದೆಯೇ? ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಎಣ ನೋಡಿದ್ರೆ ಇಲ್ಲ, ಅಂಥದ್ರಾಗೆ ದೆವ್ವ ಗಿವ್ವ ಅಂತ ಹೇಳಿ ಎದುರಿಸ್ತಾ ಇದೆಯಲ್ಲ. ನೀನು ಇನ್ನೂ ದೆವ್ವ ನೆಚ್ಕೊಂಡಿದ್ಯಾ? ದೆವ್ವನೂ ಇಲ್ಲ ಗಿವ್ವನೂ ಇಲ್ಲ. ಇದ್ದಿದ್ರೆ ಅವಳು ಸತ್ತಿರೋದಕ್ಕಾದ್ರೂ ಏನಾದ್ರೂ ಇರಬೇಕಿತ್ತು ತಾನೇ? ಅಯ್ಯೋ, ಇದ್ದಿದ್ರೆ ಮತ್ತೆ ಬರ್ಬೇಕಿತ್ತು ತಾನೇ ಮನೆಗೆ ಇಷ್ಟೊತ್ತಿಗೆ? 2 ದಿನ ಆತಲ್ಲ ಅವಳು ಸತ್ತು ಮನೆ ಬಿಟ್ಟು ಹೋಗಿ. ಅಯ್ಯಣ, ಆ ದೆವ್ವನೇ ಒತ್ಕೊಂಡು ಹೋಗೈತೆ ಎಲ್ಲಾನ. ಮಣ್ಣು ಮಾಡ್ಬಿಡ್ತಾರೆ, ಸುಟ್ಟಾಕ್ತಾರೆ ಅಂತ ಹೇಳಿ. ಅದಕ್ಕೆ ದೆವ್ವ ಆಗಿರೋದು. ಅದೇನ ಎಣ್ಣನ ಸುಟ್ಟಾಕಿದ್ರೆ ದೆವ್ವ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಎಣ ಅದು ಎಲ್ಲೋಗಿತ್ತೋ ಏನೋ ಒಂದು ಗೊತ್ತಿಲ್ಲ. ನಾನೀಗ ಎಲ್ಲಿಗೆ ಹೋಗನೆ? ಎಲ್ಲಿ ಮನಿಕಮ್ಮನ? ಎಲ್ಲಿಗಾದ್ರೂ ಹೋಗ್ರಿ, ಇಲ್ಲಂತೂ ಮನಿಕಮ್ಮದ್ ಬೇಡ ಇವತ್ತು. ಮನಿಕಂಡ್ರೆ ನಿಮ್ಗೆ ನಿದ್ದೆ ಬರಲ್ಲ. ಇವತ್ತು ಮಂತ್ರವಾದಿ ಬರ್ತಾರೆ, ಎಲ್ಲ ಮಂತ್ರ ಹಾಕಿ ದೆವ್ವನ ಓಡಿಸ್ತಾರೆ. ಇವತ್ತೊಂದ್ ದಿವಸ ಹೋಗಿ, ನಾಳೆಯಿಂದ ನೆಮ್ಮದಿಯಾಗಿ ಮನಿಕಬಹುದು. ನಾನು ನೀನು ಈ ಮನೆಗೆ ಇಬ್ರೇನೆ, ಯಾರ ಕಾಟನೂ ಇರಲ್ಲ ಅವಾಗ. ಸರಿ ಸರಿ ಆಯ್ತು, ಇದೇನು ಮಾಡ್ಕೊಂತೀರ ಮಾಡ್ಕೊಳ್ರಿ. ನನಗಂತೂ ನಿದ್ದೆ ಬರ್ತೈತೆ. ಹೋಗಿ ಮನಿಕಂತೀನಿ. ಸರಿ, ಹೋಗಿ ಬಿತ್ಕೊ ಹೋಗು. ಎಲ್ಲಿ ಮನಿಕಂತಿ ಅಲ್ಲಿ? ನಿನ್ಗಂತೂ ಯಾವಾಗ್ಲೂ ನಿದ್ದೆ ನಿದ್ದೆ. ಹೇ ಬಿಟ್ಟೆ ಇನ್ನೇನು ಗೊತ್ತಿಲ್ಲ ನಿನ್ಗೆ. ಎಂತ ಗಂಡನು ಎಂಟಿ ದೆವ್ವ ಓಡ್ಸ ಕಷ್ಟಪಡ್ತಾ ಇದ್ದಾಳಲ್ಲ, ನಾನು ಎದ್ದಿರಾನ, ಎದ್ದು ಅವಳಿಗೆ ಸಹಾಯ ಮಾಡೋಣ ಏನಾದ್ರೂ ಅಂತಾನ. ಏನೂ ಇಲ್ಲ, ಹೋಗಿ ಮನಿಕಂದ್ರೆ ಹೋಗ್ತೀನಿ ಅಂತ ಹೋಗ್ತಿರೋದು ನೋಡಿ ಆಫೀಸ್ಗೆಂಡು ದೇವನಂತಾನು. ಇವನೇ ದೊಡ್ಡ ದೆವ್ವ, ಅದ್ರ ಜೊತೆಗೆ ಆ ಸೇಳಿ ದೆವ್ವ ಬೇರೆ ಸೇರ್ಕೊಂಡೈತಿಲಿ. ಈ ರಾಣಿ ಎಲ್ಗೋದ್ಲಪ್ಪ? ಮಂತ್ರವಾದಿ ಬರೋ ಟೈಮ್ ಆಯ್ತು. ಇವಳುನು ಬೇಗ ಬಾರೆ ನಿಮ್ಮ ಮನೆಗೆ ಹೇಳಿ ಅಂತ ಹೇಳಿದೀನಿ, ಬರ್ತೀನಿ ಅಂತ ಹೋದಳು, ಬರ್ಲೇ ಇಲ್ಲ. ಓ ರಾಣಿ, ಬಂದ್ಯಾ? ಕಣೆ ಬಂದೆ. ನಮ್ಮ ಮನೆಗೆ ನಮ್ಮ ಅತ್ತೆ, ನನ್ನ ಗಂಡ ಎಲ್ಲರಿಗೂ ಉಂಬಕ್ಕಿಕ್ಕಿ ಮುಸೆ ತೊಳೆದಿಕ್ಕಿ ಅವ್ರಿಗೆ ಹೇಳಿ ಒಪ್ಸಿ ಬರೋ ಅಷ್ಟೊತ್ತಿಗೆ ಲೇಟ್ ಆಯ್ತು. ಬೈಕಬೇಡವೆ? ಎಲ್ಲಿ ಮಂತ್ರವಾದಿ ಬಂದ್ರಾ? ಇನ್ನೂ ಬಂದಿಲ್ಲ ಕಣೆ. ನಾನು ಅವ್ರನ್ನೇ ಕಾಯ್ತಾ ಇದ್ದೀನಿ. ನನ್ನ ಗಂಡ ಮನೆ ಕಂತೀನಿ ಅಂತ ಹೇಳಿ ಒಳಕೋಗಾಲೆ ಗೊಟ್ಟಿ ಕೇಳ್ಕೊಂಡು ಮನೆ ಕಂಡಿದ್ದಾರೆ ಗೊತ್ಕೊಂಡು. ಅದಕ್ಕೆ ನಾನು ಎದ್ದಾಸಿ ಆಚೆ ಕಳಿಸ್ತೆ. ಎಲ್ಲಾನು ಹೋಗಿ ಬಿತ್ಕೊ ಹೋಗಿ ದೇವಸ್ಥಾನದಾಗ ಅಲ್ಲೆಲ್ಲಾದ್ರೂ ಹೊಲ್ತಾಗೆ ಗುಡ್ಲು ಪಡ್ಲು ಇರ್ತಾವಲ್ಲ ಅಲ್ಲಿ ಅಂತಾನ ಕಳಿಸ್ತೆ. ಮನೆ ಕಂಡ್ರೆ ಆ ದೆವ್ವ ಓಡ್ಸಕ್ಕೆ ಕಷ್ಟ ಆಗಲ್ವಾ, ತೊಂದರೆ ಆಗಲ್ವಾ? ಅದಕ್ಕೇನೆ ಕಳಿಸ್ಬಿಟ್ಟೆ. ಹೌದಾ, ಸರಿ, ಒಳ್ಳೆ ಕೆಲಸ ಮಾಡಿದೆ ಬಿಡು. ರಾಣಿ ಅವರೇ ಬಂದು ಕಣೆ ಮಂತ್ರವಾದಿ. ನಮಸ್ಕಾರ ಸ್ವಾಮಿಗಳಿಗೆ, ಬರಬೇಕು ಬನ್ನಿ, ಬೇಗ ಬನ್ನಿ. ಇದೇ ಮನೇಲೆ ದೆವ್ವ ಇರೋದು. ಆ ದೆವ್ವ ನಮ್ಮಿಬ್ರಿಗೂ ಸಿಕ್ಕಾಪಟ್ಟೆ ಕಾಡಿಸ್ತಾ ಐತೆ. ಸತ್ತೋಗಿ ಎಣನೂ ಕಾಣಿಸ್ತಾ ಇಲ್ಲ. ಅದು ಎಣ ಎಲ್ಲೋಗಿದೆ ಅಂತೇಳಿ ಸ್ವಲ್ಪ ಹೇಳ್ಬರ್ರಿ. ಸ್ವಾಮಿಗಳೇ ಬಂದ್ರಾ? ಬನ್ನಿ. ಅದು ಎಣ ಎಲ್ಗೋಯ್ತು, ಆ ದೆವ್ವ ಆಗಿರೋದು ನಿಜಾನ ಸತ್ತಿರೋದು ನಿಜಾನ ಎಲ್ಲ ಸ್ವಲ್ಪ ಕಂಡಿಡಿರಿ. ಆಯ್ತು ಆಯ್ತು, ನಾವೆಲ್ಲ ಹೇಳಿದ್ದೆಲ್ಲ ಐಟಮ್ ಎಲ್ಲ ತಂದಿದ್ದೀರಾ? ಹೋಗಿ ಬೇಗ ತಗೊಂಬನ್ನಿ, ಪೂಜೆಗೆಲ್ಲ ರೆಡಿ ಮಾಡಬೇಕು ನಾವು. ಸರಿ ಆಯ್ತು ಸ್ವಾಮಿಗಳೇ, ಬ್ಯಾಗಲ್ಲಿ ಇಟ್ಟಿದ್ದೀನಿ, ಎಲ್ಲ ತಗೊಂಬರ್ತೀನಿ. ನಿಂಬೆಹಣ್ಣು, ಊದ್ಗಡ್ಡಿ, ಆಮೇಲೆ ಎಲೆ ಅಡಿಕೆ ಎಲ್ಲ ತಂದಿದ್ದೀನಿ, ಕಾಯಿ ಎಲ್ಲ ತಂದಿರ್ತೀನಿ. ಇರಿ ತಗೊಂಬರ್ತೀನಿ, ನೀವೇ ಎಲ್ಲ ಜೋಡಿಸ್ಬಿಡ್ರಿ. ನಮ್ಗೆ ಜೋಡ್ಸಕ್ ಬರಲ್ಲ ಅಂತಾರ ಸುಮ್ಮನಾಗಿದ್ದೆ. ಹೋಗಿ ಶಿಲ್ಪ, ಬೇಗ ತಗೊಂಬೋಗು. ಮಂತ್ರವಾದಿಗಳೇ, ಏನಿದು ಅದು ದಂಡ ಕೈಯಲ್ಲಿರೋದು? ಇದು ದೆವ್ವನ ಓಡಿಸೋ ಮಂತ್ರದಂಡ ಕಣಮ್ಮ. ಇದರಿಂದಾನೇ ಮಂತ್ರ ದೆವ್ವನ ಓಡಿಸೋದು. ಆ ದೆವ್ವ ಎಲ್ಲೇ ಇದ್ರೂ ಇಲ್ಲಿ ಬಂದು ಕೂತ್ಕೋಬೇಕು. ಏನಿದ್ರು ಸತ್ಯನ ಬಾಯಿ ಬಿಡಿಸ್ತೀನಿ. ಹೌದಾ, ಸರಿ ಸರಿ ಆಯ್ತು. ಆ ದೆವ್ವ ಎಲ್ಲಿದ್ರು ಇಲ್ಲಿಗೆ ಬಂದು ನಿಜ ಹೇಳ್ತಾ ಎಲ್ಲಾನ ಯಾಕೆ ಹಿಂಗೆ ಕಾಟ ಕೊಡ್ತಾ ಇದ್ದೀನಿ, ದೆವ್ವ ಆಗಿರೋದು ನಿಜಾನ ಇಲ್ವಾ ಅಂತ ಹೇಳಿ. ಹೂನಮ್ಮ, ನೀನೆಲ್ಲ ಏನು ಯೋಚನೆ ಮಾಡಬೇಡ. ನಾನು ಎಷ್ಟು ದೆವ್ವ ಓಡಿಸಿಲ್ಲ ಹೇಳು. ನೀನು ಅದೆಲ್ಲ ಕೇಳಿ ತಾನೆ ನನ್ನ ಬಂದು ಕೇಳಿದ್ದು, ಈ ಥರ ದೆವ್ವ ಓಡ್ಸಕ್ಕೆ ಬನ್ನಿ ಅಂತಾನ. ಅದಕ್ಕೆ ಬಂದಿದ್ದೀನಿ ತುಂಬ ದೂರದಿಂದನ. ಶಿಲ್ಪ ಶಿಲ್ಪ, ಪೂಜೆ ಐಟಮ್ ಎಲ್ಲ ನಾನು ಬೇಗ ತಗೊಂಬಾರೆ. ಸಂಗುಳೆ ತಗೊಳ್ರಿ, ಈ ಬ್ಯಾಗ್ನಾಗೆ ನೀವೇನೇನು ಹೇಳಿದ್ರು ಅದನ್ನೆಲ್ಲ ತಂದಿದ್ದೀವಿ. ಇಲ್ಲೇ ಪೂಜೆ ಮಾಡ್ತೀರಾ, ಒಳಗೆ ಬರ್ತೀರಾ? ಇಲ್ಲೇ ಮಾಡ್ಬೇಕಮ್ಮ, ಮನೆ ಹೊರಗೆ ಮಾಡಬೇಕು ಅದು ಪೂಜೆ. ಕೊಡಿಲಿ, ಎಲ್ಲ ಪೂಜೆ ಸಾಮಾನೆಲ್ಲ ನಾನು ಜೋಡಿಸ್ಬೇಕು. ಸ್ವಾಮಿಗಳೇ, ಹೆಂಗಾದ್ರೂ ಮಾಡಿ ಆ ದೆವ್ವ ಇಲ್ಲೆಲ್ಲೂ ಕಾಣಿಸ್ಬಾರ್ದು. ಆ ಎಣ ಎಲ್ಲಿದೆ ಅಂತ ಗೊತ್ತಾಗ್ಬೇಕು. ಹೌದು ಸ್ವಾಮಿಗಳೇ, ನಮ್ಗಂತೂ ಈ 3-4 ದಿವಸದಿಂದ ನಾನು ನಿದ್ದೇನೆ ಇಲ್ಲ. ದೆವ್ವದ ಕಾಡ್ತಿಂದಾನ ಬೈದಲ್ಲೇ ಜೀವ ಇಟ್ಕೊಂಡಿದೀವಿ. ಸ್ವಾಮಿಗಳೇ, ಎಲ್ಲ ಜೋಡಿಸಿದ್ದಾಯ್ತಲ್ವಾ? ಈಗ ನಾನು ಮಂತ್ರ ಹೇಳ್ತೀನಿ, ನೀವು ಈ ಕಡೆ ಬಂದು ಕೂತ್ಕೊಳ್ರಿ. ಕೈ ಮುಕ್ಕೊಂಡು ಕೂತ್ಕೊಳ್ರಿ ನೀವು. ಸರಿ ಆಯ್ತು ಸ್ವಾಮಿಗಳೇ, ನಡಿಯ ರಾಣಿ, ಆ ಕಡೆ ಹೋಗಿ ಕೂತ್ಕೊಳ್ಳೋಣ. ಓಂ ರಾಮ್ ರೀಂ ಸೇಳಿ ದೆವ್ವ ಆವಾಹಯಾಮಿ.
ಸೇಳಿದೆವ್ವ ಆವಾಹಯಾಮಿ, ಸೇಳಿದೆವ್ವ ಆವಾಹಯಾಮಿ. ಈ ಮಂಡಲದ ಹತ್ರ ಬಂದು ಕೂತ್ಕೋಬೇಕು. ಈ ಮನೆಗೆ ತೊಂದರೆ ಕೊಡ್ತಾ ಇದ್ದೀಯ ನೀನು, ಎಲ್ಲಿದ್ರು ಬರಲೇಬೇಕು ನೀನು. ರಾಣಿ, ನೀನ್ ದೆವ್ವ ಬತ್ತೈತೀನಿ. ಯಾರಿಗ್ ಗೊತ್ತು ದೆವ್ವ ಬರುತ್ತೋ ಏನು ಬರುತ್ತೋ ಒಂದೂ ಗೊತ್ತಿಲ್ಲ. ಏ ದೆವ್ವ, ಎಲ್ಲೇ ಇದ್ರು ನೀನು ಬರಲೇಬೇಕು. ಇಲ್ಲಿ ಕೂತ್ಕೊಂಡು ನೀನು ಸತ್ಯ ಹೇಳಲೇಬೇಕು. ಯಾರು ನೀನು? ನೀನು ಎಲ್ಲೋಗಿದ್ಯಾ? ನೀನು ಹೆಣ ಎಲ್ಲೋಯ್ತು ಅಂತನಾ ಹೇಳಲೇಬೇಕು ನೀನು. ಏ ಮಂತ್ರವಾದಿ, ನಾನ್ ಬಂದಿದ್ದೀನಿ ಕಣೋ. ನಾನ್ ಯಾರು ಅಂತನಾ? ಈ ಸೇಳಿ. ಸೇಳಿ ಅಂದ್ರೆ ಗೊತ್ತು ತಾನೇ ಏನು ಅಂತನ? ಕುಟುಂಬದೇ ಬಿಡಲ್ಲ. ಏನೋ ನೀನ್ ನನ್ನ ಕಂಡಿಡಿಯಕ್ ಬಂದಿದ್ಯೇನೋ? ಏ ಮಂತ್ರವಾದಿ, ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಜೀವನದಲ್ಲಿ ಯಾವತ್ತೂ ನೋಡಿಬಾರ್ದು. ಹಂಗ ಅನಿಸ್ಬಿಡ್ತೀನಿ. ಹೋಗ್ತೀಯೋ ಬೇಕೋ ಅಥವಾ ಕೆಂಡ ಕಂಡು ನಿನ್ ತಲೆ ಮೇಲೆ ಹಾಕ್ಲು? ಶಿಲ್ಪ, ಶಿಲ್ಪ, ಬಂತು ಕಣೆ ದೆವ್ವ, ಬಂತು. ಏ ಕೂತ್ಕೋ, ಇಲ್ಲಿ ಕೂತ್ಕೊ ಅಂದ್ರೆ ಕೂತ್ಕೋಬೇಕು ಅಷ್ಟೇನೆ. ಏಯ್, ನಾನ್ ನಿಂತ್ಕೊಂಡೇ ಇರೋದು. ಏನು ಮಾಡ್ತೀಯಾ? ಕೂತ್ಕೊಂಬಲ್ಲ. ಅದೇನ್ ಪ್ರಶ್ನೆ ಕೇಳ್ಬೇಕು ಅಂತಿದ್ಯೋ ಕೇಳು. ನನ್ನ ಏಕವಚನದಿಂದ ಮಾತಾಡಿಸ್ತೀಯಾ? ಸೇಳಿ ದೆವ್ವ, ನೀನ್ ಏನ್ ಮಾಡ್ತೀನಿ ನೋಡ್ತಾ ಇರು. ಈ ಬೆಂಕಿ ಹಾಕಿ ಸುಟ್ಟು ಬಿಡ್ತೀನಿ. ಇವ್ರಿಗೆ ಕಾಟ ಕೊಡಂಗಿಲ್ಲ ನೀನು. ಕಾಟ ಏನಾದ್ರು ಕೊಟ್ರೆ ನಿನಗೆ ನಿಂಬೆಣ್ಣ ಮಂತ್ರ ಹಾಕ್ಬಿಟ್ಟು ಓಡಿಸ್ಬಿಡ್ತೀನಿ. ನೀನು ಯಾರ ಹತ್ರನೂ ನಿನಗೆ ನಿನ್ನ ಆತ್ಮಕ್ಕೆ ಶಾಂತಿನೇ ಸಿಗಲ್ಲ. ಅಲ್ದಾಡ್ಬೇಕಾಗತ್ತೆ. ಊರಕ್ಕೂ ಬರ್ದಲೆ, ಸ್ಮಶಾನಕ್ಕೂ ಹೋಗ್ದಲೇನೆ ಅಂತರ್ಪಿಶಾಚಿಯಾಗಿ ಆಕಾಶದಾಗ ಹಾರಾಡ್ಕೊಂಡಿರ್ಬೇಕಾಗತ್ತೆ. ಹಂಗೆ ಮಾಡ್ತೀನಿ. ಸುಮ್ಮನೆ ಬಿಟ್ಟು ಹೊರಟೋದ್ರೆ ಸರಿ. ಹೋಗ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನ್ ಕಿತ್ಕೊಂತೀಯ ನಂದ? ಏನು ಕಿತ್ಕೊಂಬಕ್ಕಾಗಲ್ಲ ನೀನು. ಏನು ಇಲ್ಲ. ನೀನ್ ಇವಾಗ ಎದ್ದೋಗಿದ್ರೆ ನಿನ್ ಬುಡೆಗೆ ಬಿಸಿನೀರ್ ಕಾಯಿಸ್ಬಿಡ್ತೀನಿ ನಾನು. ಅಯ್ಯೋ, ಇದೇನೇ ರಾಣಿ, ಈ ಮಂತ್ರವಾದಿಗೆ ಹಿಂಗ್ ಅವಾಜ್ ಆಗ್ತೈತಿ? ಅಂತ ಹೇಳಿದ್ದೆವ್ವ, ನಿಜವಾಗ್ಲೂ ದೆವ್ವನ? ಇದೇನ್ ಮನುಷ್ಯ ತರ ಮಾತಾಡ್ತೈತಲ್ಲ? ದೆವ್ವನೇ ಕಣೆ. ಅಲ್ಲಿ ಬಂದು ನಿಂತಿಲ್ವಾ? ಸುಮ್ನಿರು, ನೋಡೋಣ ಈ ಅಣ್ಣ ಏನೋ ಮಾಡ್ತಾರೆ ಮಂತ್ರವಾದಿ ಅಣ್ಣ. ಅಣ್ಣ ಬೇಗ ಓಡ್ಸೋಣ, ದೆವ್ವಕ್ಕನ ಆಚಾರ ಬಿಡ್ಸು. ಏಯ್ ಸೇಳಿದೆವ್ವ, ನೀನು ಯಾರು? ನಿನ್ನ ಹೆಣ ಎಲ್ಲೋಯ್ತು? ನೀನು ಸತ್ತವಳು. ನಿನ್ನ ಹೆಣ ಇರಬೇಕಿತ್ತು ತಾನೇ ಈ ಮನೆಗೆ. ಹೆಣನೇ ಇಲ್ಲ ಅಂದಮೇಲೆ ಹೆಣ ಎಲ್ಲೋಯ್ತು? ನೀನು ಎಲ್ಲಿದ್ದೆ? ನೀನು ಯಾಕೆ ಇವ್ರಿಗೆ ಕಾಟ ಕೊಡ್ತಾ ಇದ್ಯಾ? ನನ್ನ ಹೆಣ ಎಲ್ಲಿರ್ಬೇಕೋ ಅಲ್ಲಿರುತ್ತೆ. ಅದನ್ನ ಕಟ್ಕೊಂಡು ನಿನ್ಗೇನು ಆಗ್ಬೇಕು? ಇವರಿಬ್ರು ನನ್ನ ಸಾಯ್ಸಕ್ ನೋಡಿದ್ರು ವಿಷ ಹಾಕಿ. ಅದಕ್ಕೇನೆ ನಾನು ದೆವ್ವಾಗಿ ಆ ಹೆಣ ಎತ್ಕೊಂಡು ಹೋಗಿದ್ದೀನಿ. ಆ ಹೆಣನ ಸಾಯಕ್ ಬಿಡಲ್ಲ, ಬೆಂಕಿ ಇಡಕ್ ಬಿಡಲ್ಲ, ಮಣ್ಣು ಉಣಕ್ ಬಿಡಲ್ಲ ನಾನು. ನಾನು ಸೇಡ್ ತೀರಿಸ್ಕೋಬೇಕು. ಸೇಡ್ ತೀರಿಸ್ಕೊಂಡ್ಮೇಲೆ ನನ್ನ ಮನಸ್ಸಿಗೆ ತೃಪ್ತಿ ಆಗೋದು, ಸಮಾಧಾನ ಆಗೋದು. ಅಯ್ಯೋ, ಮಂತ್ರವಾದಿಗೆ ಆವಾಜ್ ಆಗ್ತೈತಲ್ಲ ಶಿಲ್ಪ. ಏ ಸೇಳಿದೆವ್ವ, ಸುಮ್ಮನೆ ಹೋಗ್ಬಿಡು. ಇಲ್ಲಾಂದ್ರೆ ಏನೂ ಇಲ್ಲ. ಈ ಮಂತ್ರವಾದಿ ಈ ಮಂಡಲ ದೆವ್ವ ಬಿಡಿಸೋ ಅಂತ ಮಂಡಲ ಹಾಕ್ಯವ್ರೆ. ಬೆಂಕಿ ಹಾಕಿ ಸುಟ್ಟು ಬಿಡ್ತಾರೆ. ಸುಮ್ಮನೆ ಹೋಗು. ನಾವೇನೋ ನಿನ್ನ ಸಾಯಿಸಕ್ ಪ್ರಯತ್ನ ಪಟ್ಟಿಲ್ಲ. ನೀನೇ ಹೊಟ್ಟೆ ಒಡ್ಕೊಂಡು ಎದೆ ಒಡ್ಕೊಂಡು ಸತ್ತೋಗಿರೋದಷ್ಟೇನೆ. ನಾವು ಶಿಲ್ಪನು ಏನು ಮಾಡಿಲ್ಲ. ಏಯ್, ಮುಚ್ಕೊಂಡು ಕುತ್ಕಳೆ ರಾಣಿ. ಈ ಶಿಲ್ಪ ನೀನು ಸೇರ್ಕೊಂಡು ವಿಷ ಹಾಕಿ ಸಾಯಿಸಕ್ ಪ್ರಯತ್ನ ಪಟ್ಟಿರೋದು ನನಗೆ ಗೊತ್ತೈತೆ. ಅದಕ್ಕೇನೆ ಇವಾಗ ನಿಮ್ಮನ್ನಂತೂ ಬಿಡಲ್ಲ ನಾನು. ಹೌದಾ? ಅದೇನ್ ಮಾಡ್ತಿರೋ ಮಾಡಿ ನೋಡೋಣ. ಈ ಮಂತ್ರವಾದಿ ನಿಂತ್ಕೊಂಡು ಇವನು ಮಂತ್ರವಾದಿ ಅಂತೆ. ಮಂತ್ರವಾದಿ ಉಫ್ ಅಂದ್ರೆ ಆರೋಗಂಗ ಇದ್ದಾನೆ. ನೀವು ಸುಮ್ಮನಿರಮ್ಮ, ಸುಮ್ಮನೆ ಕೂತ್ಕೊಳ್ರಿ. ನೀವು ಯಾಕೆ ಅದ್ರ ಜೊತೆ ಮಾತಾಡಕ್ಕೆ ಹೋಗ್ತೀರಾ? ನಾನಿದ್ದೀನಿ ತಾನೇ ಅದು ನೋಡ್ಸಕ್ಕೆ. ನನ್ನ ಓಡಿಸ್ತೀಯನೋ ನೀನು? ಓಡಿಸ್ತೀಯ ನೋಡು ಹೆಂಗ್ ಮಾಡ್ತೀನಿ ಅಂತಾನ. ಅಯ್ಯಯ್ಯಪ್ಪೋ, ಅಮ್ಮ, ಅಯ್ಯೋ ಇದೇನು ಮಂತ್ರವಾದಿನೋ ಏನ್ ಕತ್ತಿಯೋ? ನಮ್ಮ ಮೇಲೆ ಬಿತ್ತಲ್ಲ ದೆವ್ವ. ನಿನ್ನೆ ಒದಿತಲ್ಲಣ್ಣ ಮಂತ್ರವಾದಿ ಅಣ್ಣ. ಎದ್ದಾಳಣ್ಣ ಮ್ಯಾಕೆ. ಅಯ್ಯೋ ಕತ್ತಿಯೇನೋ? ನನ್ನೇ ಓಡಿಸ್ತೀಯ? ಓಡ್ಸು ನೋಡೋಣ, ಓಡ್ಸು. ನನ್ನೇ ಓಡ್ಸಕ್ ಗೊತ್ತ? ನನ್ನೇನೆ. ಏಯ್ ಮಂತ್ರವಾದಿ ನೀನು? ಯಾವರಿಂದ ಬಂದ ನೀನು? ಅಯ್ಯೋ ಬಿಟ್ಬಿಡಪ್ಪ ದೆವ್ವ. ನಾನು ಮಂತ್ರವಾದಿ ಅಲ್ಲ, ಗದ್ದೆಲಿ ಇಲ್ಲಿ ಇಡ್ತಾ ಇದ್ದೆ. ಏನೋ ಈ ಹುಡುಗಿರು ಬಂದು ಕೇಳ್ಕೊಂಡ್ರು. ನನ್ನ ವೇಷಭೂಷಣ ನೋಡಿ ದೆವ್ವ ಓಡಿಸೋರು ಅಂದ್ಕೊಂಡು ದುಡ್ಡು ಕೊಡ್ತೀನಿ ದೆವ್ವ ಓಡಿಸ್ಬರ್ರಿ ಅಂದರು. ಅದಕ್ಕೆ ಬಂದೆ. ಬಿಟ್ಬಿಡಪ್ಪ ದೆವ್ವ. ಅಯ್ಯೋ ದೆವ್ವ ಬಿಟ್ಬಿಡಮ್ಮ. ನೀನು ಯಾರೋ ಏನೋ ಗೊತ್ತಿಲ್ಲ, ತಪ್ಪಾಯ್ತು ನಂದು. ನಾನಿನ್ ಬರೋದಿಲ್ಲ ನಿನ್ನ ತಂಟೆಗೆ. ಬಿಟ್ಬಿಡು. ಅಯ್ಯೋ ದೆವ್ವ. ಬಿಡ್ತೀನಿ ಇರೋ, ಬಿಡ್ತೀನಿ. ಇನ್ನೆಲ್ಲೂ ದೆವ್ವ ಹಿಡಿತೀನಿ ಅಂತ ನೀನು ಹೋಗ್ಬಾರ್ದು. ಆಯ್ತು ತಪ್ಪಾಯ್ತು, ಬಿಡುದೇವ. ಅಯ್ಯೋ ನಾನು ಹೋಗ್ತೀನಿ. ನನಗೂ ಹೋದ್ರೆ ಸಾಕು. ನನ್ನ ಜೀವಾಗ ಬಾಯಿಗೆ ಬಂದಂಗೆ ಆಗ್ತೈತೆ. ಬಿಟ್ಬಿಡು, ನಾನು ತಪ್ಪಾಯ್ತು. ನಾನು ಇನ್ಯಾವತ್ತೂ ಬರಲ್ಲ ನಿನ್ನ ತಂಟೆಗೆ. ಎದ್ದು ಓಡ್ತಾ ಇರು. ಅಮ್ಮ ದೆವ್ವ, ಸೇಳಿದೆವ್ವ, ತಪ್ಪಾಯ್ತು. ನನಗೇನು ಮಾಡಬೇಡ, ನಾನು ಬಿಟ್ಬಿಡಮ್ಮ. ಹೋಗ್ತಾ ಇರು. ನನ್ನ ಸಲ ಈ ಕಡೆ ತಿರುಗ್ರೆ ಏನಿಲ್ಲ, ಸಾಯಿಸ್ಬಿಡ್ತೀನಿ. ಅಯ್ಯಯ್ಯೋ, ಏನೇ ರಾಣಿ, ಅವನವನು ದೆವ್ವ ಹಿಡಿಯೋನಂತ ಕರ್ಕೊಂಬಂದ್ರೆ ಇಲಿ ಹಿಡಿಯೋನು ಅಂತ ಏನೇನೋ ಹೇಳ್ತಾನಲ್ಲ ಮಂತ್ರವಾದಿ. ಅಯ್ಯೋ ಅವನೇನೆ ತುಳಿದು ಸಾಯ್ಸಕ್ ಹೋಗ್ಬಿಟ್ಟಿತ್ತಲ್ಲ ಈ ಸೇಳಿ ದೆವ್ವ. ಅಮ್ಮ, ನಮ್ಗಂತೂ ಉಳಿಗಾಲ ಇಲ್ಲ. ರಾಣಿ ಬಾರೆ ಓಡೋಗಣ. ಓಡು ಶಿಲ್ಪ ಓಡು.
ಓಡ್ರಿ ಶಿಲ್ಪ ರಾಣಿ, ನಾನು ನಿಜವಾಗ್ಲೂ ದೆವ್ವ ಆಗಿದ್ದೀನಿ ಅನ್ಕೊಂಡಿದ್ದೀರಾ? ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.